ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ನೋಡಿ, ಎಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್, ನಿಮಗೆ ಯೂಸ್ಫುಲ್ ಮಾಹಿತಿ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಒಂದು ಹಳೆ ಸಾಕ್ಸ್ ತಗೊಂಡಿದ್ದೀನಿ. ಸಾಕ್ಸು ಕಟ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಂಡು ಈ ರೀತಿ ಹಳೆ ಸೋಪ್ಗಳಿರುತ್ತಲ್ಲ, ನಾವು ಸ್ನಾನ ಮಾಡೋ ಸೋಪ್ ಇರುತ್ತಲ್ಲ, ವೇಸ್ಟ್ ಸೋಪ್ಗಳಂತೂ ಬಿಸಾಕೋದಂತೂ ನಾವು ಬಿಸಾಕ್ತಿರ್ತೀವಲ್ಲ, ಅದರ ಬದಲು ನೋಡಿ ಈ ರೀತಿ ರೀಯೂಸ್ ಮಾಡ್ಕೊಳ್ಳಿ. ಈಗ ಸಾಕ್ಸ್ ಒಳಗಡೆ ಹಾಕ್ಬಿಟ್ಟು ಈ ರೀತಿ, ಅಂದರೆ ತುಂಬ ಟೈಟಾಗಿ ಕಟ್ಟಬಾರ್ದು, ಸ್ವಲ್ಪ ಲೂಸ್ ಆಗಿರಬೇಕು. ಈ ರೀತಿ ಕಟ್ಟಬೇಕು. ಕಟ್ಕೊಂಡು ಮಧ್ಯೆ ಒಂದು ಹೋಲ್ ಮಾಡ್ಕೋಬೇಕು. ಈ ರೀತಿ ನಾನೇನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ನೀವು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡೋದ್ರಿಂದ ನಮ್ಮ ಸಿಂಕು ತುಂಬಾ ಗಲೀಜಾಗಿರುತ್ತೆ ಮತ್ತು ಎಣ್ಣೆ ಜಿಡ್ಡಿರುತ್ತೆ ಮತ್ತು ಸ್ಮೆಲ್ಲು ಬರ್ತಿರುತ್ತಲ್ಲ, ಅದಕ್ಕಂತೂ ತುಂಬಾ ಎಷ್ಟೇ ತೊಳೆದ್ರೂ ನಾವು ಎಷ್ಟೇ ನೀಟಾಗಿ ಇಟ್ಕೊಂಡ್ರೂ ಕೂಡ ಅದು ಹಾಗೆಯೇ ಇರುತ್ತೆ. ಅದರಿಂದ ಈ ರೀತಿ ಕಟ್ಕೊಂಡು ನಾವು ಆವಾಗವಾಗ ಈ ರೀತಿ ಎತ್ತಿ ಉಜ್ಜೋದ್ರಿಂದ ತುಂಬಾ ಕ್ಲೀನ್ ಆಗುತ್ತೆ ಮತ್ತು ಆ ಸ್ಮೆಲ್ ಇರುತ್ತಲ್ಲ, ಸೋಪಿನ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಟಿಪ್ಸ್ ಬಂದು ನೋಡಿ, ಈ ರೀತಿ ನೀರಾಕಿ ತೊಳ್ಕೊಬೇಕು. ಮತ್ತೊಂದು ಟಿಪ್ಸ್ ಬಂದು, ನಾನಿಲ್ಲಿ ಬಟ್ಟೆ ತಗೊಳ್ತಾ ಇದ್ದೀನಿ, ಕಾಟನ್ ಬಟ್ಟೆ, ಅಥವಾ ನೀವು ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ಬೆಸ್ಟು. ನಾವು ಪದೇ ಪದೇ ಟಿಶ್ಯೂ ಪೇಪರ್ ತಂದು ಮಾರ್ಕೆಟಿಂದ ತಗೊಬರೋದು ಅದು ತುಂಬಾ ಕಾಸ್ಟ್ಲಿ ಅನಿಸುತ್ತೆ. ಅಂದರೆ ತಗೊಬರೋಕ್ಕೆ ದುಡ್ಡಿರಲ್ಲ ಅಂತಂದ್ರೂ ನಮ್ಮ ಈ ರೀತಿ ವೇಸ್ಟ್ ಬಟ್ಟೆ ಅಂತೂ ಮನೇಲಿ ಇದ್ದೇ ಇರುತ್ತೆ. ಪ್ರತಿ ಸರಿನೂ ನಾವು ಟಿಶ್ಯೂ ಪೇಪರನ್ನು ತಗೊಬಂದು ಯೂಸ್ ಮಾಡೋಕ್ಕಾಗಲ್ವಲ್ಲ, ಈ ರೀತಿ ಒಂದು ವೇಸ್ಟ್ ಬಟ್ಟೆ ಅಂತ ಯಾವಾಗಲೂ ಇದ್ದೇ ಇರುತ್ತೆ, ಕಾಟನ್ ಬಟ್ಟೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ಯಾವ ರೀತಿ ಕಟ್ ಮಾಡ್ಕೊಂಡು ಆ ರೀತಿ ನೀವು ಕಟ್ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ನಿಮಗೆ ಏನಕ್ಕೆ ಇದು ಯೂಸ್ ಆಗುತ್ತೆ ಅಂತಂದರೆ, ಇಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಫಿಶ್ ಫ್ರೈ ಅಥವಾ ಚಿಕನ್ದು ಯಾವುದಾದ್ರು ಫ್ರೈ ಮಾಡಿರ್ತೀವಲ್ಲ, ತವಾ ಫ್ರೈ ಯಾವುದಾದ್ರೂ ಮಾಡಿರ್ತೀವಲ್ಲ, ಈ ರೀತಿ ಎಣ್ಣೆ ತುಂಬಾ ಜಿಡ್ಡಾಗಿರುತ್ತೆ. ಅದು ಸಿಂಕಲ್ಲಿ ಎತ್ತಿ ತೊಳೆದ್ರೆ ಸಿಂಕು ಕೂಡ ಎಣ್ಣೆ ಥರನೇ ಒಂಥರ ಜಿಡ್ಡಿರುತ್ತಲ್ವ, ಅದಕ್ಕೋಸ್ಕರ ನಾವು ಈ ರೀತಿ ಬಟ್ಟೆಲೇ ಈಗಲೇ ಒರೆಸ್ಕೊಬಿಟ್ರೆ ಎಣ್ಣೆ ಜಿಡ್ಡಿರಲ್ಲ ಫ್ರೆಂಡ್ಸ್. ಮತ್ತು ಸಿಂಕು ಕೂಡ ಆವಾಗ ಉಜ್ಜೋ ಅವಶ್ಯಕತೆ ಇರಲ್ಲ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಬಟ್ಟೆ ನಾವು ಬಿಸಾಕ್ಬಿಡ್ಬೋದು. ಅದೇ ಥರ ತವಾನ ಆದರೂ ಸರಿಯೇ, ಬಾಣಲೆ ಆದರೂ ಸರಿಯೇ, ಈ ರೀತಿ ಮಾಡ್ಕೊಬನ್ನಿ. ಮತ್ತೊಂದು ಟಿಪ್ಸ್ ಬಂದು, ಇಲ್ಲಿ ಮೊಬೈಲು ನಾವು ವೀಡಿಯೋ ಮಾಡ್ಕೋಬೇಕು, ಯಾರಾದರೂ ಸಹಾಯನೇ ಕೇಳ್ತಿರ್ತೀವಿ. ಅದ್ರ ಬದಲು ನಾನು ಅದರದ್ದೇ ಚಾರ್ಜರ್ ಇರುತ್ತಲ್ಲ, ಈ ರೀತಿ ಚಾರ್ಜರಲ್ಲಿ ಹಾಕಿಡೋದ್ರಿಂದ ನಮಗೆ ಯಾರ ಸಹಾಯ ಕೂಡ ಬೇಕಾಗಿಲ್ಲ ಫ್ರೆಂಡ್ಸ್. ನೋಡಿ, ಇಷ್ಟು ನಾವು ಟಿ ವಿ ನೋಡ್ಬೋದು, ಅಥವಾ ವೀಡಿಯೋಸ್ ನೋಡ್ಬೋದು, ಅಥವಾ ವೀಡಿಯೋಸ್ ಮಾಡ್ಬೋದು. ಈ ರೀತಿ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಇದನ್ನು ಫಾಲೋ ಮಾಡಿ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತಂತೂ, ಯಾರ ಅವಶ್ಯಕತೆ ಇಲ್ಲದೇ ನಾವೇ ವೀಡಿಯೋ ಮಾಡ್ಕೋಬೋದು, ನಮ್ಗೆ ಬೇಕಾದ ರೀತಿ ವೀಡಿಯೋಸ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು ಹೆಲ್ಮೆಟ್ಟು ನಾವು ಹಾಕಿ ಎಣ್ಣೆ, ನಾವು ತಲೆಗೆ ಹಾಕಿರೋ ಎಣ್ಣೆ ಸ್ಮೆಲ್ಲು ಅಥವಾ ಒಂಥರ ಬೆವ್ರು ಸ್ಮೆಲ್ಲೆಲ್ಲ ಬರ್ತಿರುತ್ತಲ್ಲ, ಅದಕ್ಕೆ ಅಂತಲೇ ಇಲ್ಲಿ ನಾವು ಫೇಸ್ ಪೌಡರ್ ಯಾವುದಾದ್ರೂ ಸರಿಯೇ, ನಿಮ್ಮ ಹತ್ರ ಯಾವುದಿರುತ್ತೋ ಅದು, ಸ್ಮೆಲ್ ಚೆನ್ನಾಗಿರಬೇಕು. ಈ ರೀತಿ ಹಾಕಿ ಎಲ್ಲ ಕಡೆಯೂ ಅಪ್ಲೈ ಮಾಡಿ ಒಂದು ಇಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದು ನನ್ನದೇ ಹೆಲ್ಮೆಟ್ಟು. ನಾವು ಆವಾಗ ಹಾಕಿ ಸ್ಮೆಲ್ಲಂತೂ ಬರ್ತಿರುತ್ತೆ. ಏನೇ ಸ್ಮೆಲ್ಲು ಇದ್ರೂ ಈ ಪೌಡ್ರ್ ಹಾಕೋದ್ರಿಂದ ಸ್ಮೆಲ್ ಹೊರ್ಟೋಗುತ್ತೆ. ಮತ್ತು ಹಾಗೆ ಗ್ಲಾಸು ಕೂಡ ತುಂಬ ಕ್ರ್ಯಾಚಸ್ ಆಗಿದೆ, ಕೊಳೆ ಆಗಿರುತ್ತೆ. ಇದಂತೂ ಕ್ರ್ಯಾಚಸ್ ಅದು ಹೋಗಲ್ಲ. ಇದು ಬಿದ್ದು ಸ್ಕ್ರ್ಯಾಚಸ್ ಆಗಿರೋದು, ಕೈಯಿಂದ ಬಿದ್ದು ಸ್ಕ್ರ್ಯಾಚಸ್ ಆಗಿರೋದು, ಇದಂತೂ ಹೋಗಲ್ಲ. ಆದರೆ ಕೊಳೆ, ನಾವು ಕೈ ಮುಟ್ಟಿರೋ ಕೊಳೆ ಅಥವಾ ನೀರಿನ ಜಾರ್ಗಳು ಹಾಗೆ ಇರುತ್ತಲ್ಲ, ಅದಂತೂ ಹೋಗುತ್ತೆ. ಪೇಸ್ಟ್ ಹಾಕ್ಕೊಂಡು ಈ ರೀತಿ ಫಸ್ಟ್ ಎಲ್ಲ ನೀಟಾಗಿ ಒಂದು ಬಟ್ಟೆ ತಗೊಂಡು ಪೇಸ್ಟಲ್ಲಿ ಉಜ್ಕೋಬೇಕು. ಈ ರೀತಿ ಒಳಗಡೆ ಮೇಲ್ಗಡೆ ಎಲ್ಲ ಥರನೂ ನೀಟಾಗಿ ಒಂದು ಸರಿ ಪೇಸ್ಟಲ್ಲಿ ಒಂದು ಹಳೆ ಬಟ್ಟೆ ತಗೊಂಡು ಈ ರೀತಿ ಉಜ್ಕೋಬೇಕು ಫ್ರೆಂಡ್ಸ್. ಹೆಲ್ಮೆಟ್ಟು ಎಷ್ಟು ಉಪಯೋಗ ಅಂತಂದರೆ, ನಾವು ಹೆಲ್ಮೆಟ್ ಇಲ್ಲ ಅಂತಂದರೆ ಹಿಡ್ಕೊಬಿಡ್ತಾರೆ, ಅವ್ರನ್ನ ಬೈಯೋದು, ಪೊಲೀಸ್ನವ್ರನ್ನ ಬೈಯೋದು, ಅದು ನಮ್ಮ ಸೇಫ್ಟಿ ಫ್ರೆಂಡ್ಸ್. ಅದು ಎಷ್ಟು ಸೇಫ್ಟಿಯಾಗಿರುತ್ತೆ ಗೊತ್ತಾ. ಆದಷ್ಟು ಹೆಲ್ಮೆಟ್ ಬಳಸಿ, ತುಂಬಾ ಯೂಸ್ ಆಗುತ್ತೆ. ನಮ್ಮ ಪ್ರಾಣ ನಮ್ಮ ಕೈಯಲ್ಲಿ ಅನ್ನಂಗೆ, ಹೆಲ್ಮೆಟ್ಟಿಂದನೇ ನಮ್ಮ ಪ್ರಾಣ ಉಳಿಯೋದು. ಅದೇ ರೀತಿ ಹೆಲ್ಮೆಟ್ ಅಂತೂ ಯೂಸ್ ಮಾಡಿ. ಇಲ್ಲಿ ಹೆಲ್ಮೆಟ್ಟನ್ನೆಲ್ಲ ಆದಮೇಲೆ ನಾನು ಪೇಸ್ಟ್ ಅದೆಲ್ಲ ಒರೆಸಾದ್ಮೇಲೆ ಸ್ವಲ್ಪ ಪೇಸ್ಟ್ ಪೌಡರ್ ಹಾಕಿ ಈ ರೀತಿ ಒರೆಸಿ ಒಂದು ನ್ಯೂಸ್ ಪೇಪರ್ ತಗೊಂಡು ಒರೆಸ್ಬೇಕು. ನೋಡಿ ಎಷ್ಟು ನೀಟಾಗಿದೆ ಅಂತ. ತುಂಬಾ ಫಸ್ಟು ಬಟ್ಟೆಲಿ ಒರೆಸ್ಕೋಬೇಕು ಪೌಡ್ರ್ ಹಾಕಿ. ಬಟ್ಟೆಲಿ ಒರೆಸಾದ್ಮೇಲೆ ಅದೇ ಜಾರ್ ಇರುತ್ತಲ್ಲ,
ಮತ್ತು ನಾವು ಒಂದು ನ್ಯೂಸ್ ಪೇಪರ್ ತಗೊಂಡು ಈ ರೀತಿ ಒರೆಸೋದ್ರಿಂದ ಎಷ್ಟು ನೀಟಾಗಿ ಜಾರೆಲ್ಲ ಹೋಗುತ್ತೆ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಫ್ರೆಂಡ್ಸ್, ಹೆಲ್ಮೆಟ್ ಬಗ್ಗೆ ಅವೇರ್ನೆಸ್ ಕೊಡಿ. ಆದಷ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಓಡಾಡಿ. ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೇಳಿ ಫ್ರೆಂಡ್ಸ್. ಆದಷ್ಟು ಪೊಲೀಸ್ನವ್ರು ಬೈಯೋದಕ್ಕಿಂತ ನಮ್ಮ ಜೀವ ನಮ್ಮ ಕೈಲಿರುತ್ತೆ. ಆದಷ್ಟು ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.